ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನಮಸ್ಕಾರ ಎಲ್ಲರಿಗೂ ಜ್ಯೇಷ್ಠ ಮಾಸದ ಸಂಕಷ್ಟಹರ ಚತುರ್ಥಿಯ ಶುಭಾಶಯಗಳು. ಇವತ್ತು ನಾವು ಈ ಜ್ಯೇಷ್ಠ ಮಾಸದ ಸಂಕಷ್ಟಹರ ಚತುರ್ಥಿಯ ಮಹಾತ್ಮ್ಯವನ್ನು ನೋಡೋಣ. ಪಾರ್ವತಿ ಮಾತೆ ತನ್ನ ಪುತ್ರ ಗಣೇಶನಲ್ಲಿ ಕೇಳ್ತಾಳೆ, ವತ್ಸ, ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಚತುರ್ಥಿಯ ದಿನ ಯಾರ ವ್ರತವನ್ನು ಹಾಗೆಯೇ ಯಾರ ಪೂಜೆಯನ್ನು ಮಾಡಬೇಕು ಅಂತ. ಆಗ ಶ್ರೀ ಗಣೇಶ ದೇವರು ಹೇಳ್ತಾರೆ, ಹೇ ಮಾತೆ, ಜ್ಯೇಷ್ಠ ಮಾಸದ ಚತುರ್ಥಿಯ ದಿನ ಏಕದಂತ ಗಣೇಶನ ಪೂಜೆಯನ್ನು ಹಾಗೆಯೇ ವ್ರತವನ್ನು ಮಾಡಬೇಕು. ಈ ಚತುರ್ಥಿ ವ್ರತ ಹಾಗೆಯೇ ಪೂಜೆಯು ಸೌಭಾಗ್ಯವನ್ನು ವರ್ಧಿಸುವಂತಹದ್ದು. ಈ ದಿನ ಶುದ್ಧ ತುಪ್ಪದಿಂದ ಮಾಡಿದ ಖಾದ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಈಗ ನಾನು ಈ ವ್ರತದ ಕಥೆಯನ್ನು ನಿಮ್ಮಲ್ಲಿ ಹೇಳುತ್ತೇನೆ, ಕೇಳುವಂತಹವರಾಗಿ ಅಂತ ಗಣೇಶ ದೇವರು ಈ ಜ್ಯೇಷ್ಠ ಮಾಸದ ಚತುರ್ಥಿಯ ಬಗೆಗಿನ ಕಥೆಯನ್ನು ತನ್ನ ಮಾತೆ ಪಾರ್ವತಿಗೆ ಹೇಳ್ತಾರೆ. ತುಂಬ ಸಮಯಗಳ ಹಿಂದೆ ಪೃಥ್ವಿರಾಜನ ಶಾಸನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ವಾಸಿಸ್ತಾ ಇದ್ದ. ಆತನ ಹೆಸರು ಜಯದೇವ ಎಂಬುದಾಗಿ. ಅವರಿಗೆ 4 ಮಕ್ಕಳು. ಆ 4 ಮಕ್ಕಳಿಗೆ ಮದುವೆಯಾಗಿ ಸೊಸೆಯಂದಿರು ಮನೆಗೆ ಬಂದಿದ್ದರು. ಅವರಲ್ಲಿ ದೊಡ್ಡ ಸೊಸೆ ತನ್ನ ಬಾಲ್ಯದಿಂದಲೇ ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡ್ತಾ ಇದ್ಲು. ಆಕೆ ತನ್ನ ಮಾವನಲ್ಲಿ ಹೇಳ್ತಾಳೆ, ನಾನು ಯಾವಾಗಲೂ ಈ ವ್ರತವನ್ನು ಮಾಡ್ತೇನೆ, ಆದ್ದರಿಂದ ನನಗೆ ಈ ವ್ರತವನ್ನು ಆಚರಿಸಲು ಅನುಮತಿ ಕೊಡಿ ಅಂತ. ಸೊಸೆಯ ಈ ಮಾತನ್ನು ಕೇಳಿಸಿಕೊಂಡಂತಹ ಮಾವ ಹೇಳ್ತಾರೆ, ಈ ವಯಸ್ಸಿನಲ್ಲಿ ನಿನಗೆ ವ್ರತ ಉಪವಾಸ ಎಲ್ಲ ಬೇಡ, ನೀನು ಅದನ್ನು ಮಾಡುವ ಅಗತ್ಯವಿಲ್ಲ ಅಂತ. ಅದಕ್ಕಾಗಿ ಸೊಸೆ ಆ ವ್ರತಾಚರಣೆಯನ್ನು ಅಂದು ಮಾಡಲಿಲ್ಲ. ಕಾಲಾಂತರದಲ್ಲಿ ಆಕೆಗೆ ಒಬ್ಬ ಮಗ ಜನಿಸ್ತಾನೆ. ಸಮಯ ಕಳೀತದೆ. ಆ ಪುತ್ರ ವಿವಾಹಕ್ಕೆ ಯೋಗ್ಯನಾಗ್ತಾನೆ. ಆತನ ವಿವಾಹವು ಸಂಪನ್ನ ಆಗ್ತದೆ. ವ್ರತ ಭಂಗ ಆದದ್ದರಿಂದ ಗಣೇಶನಿಗೆ ಕೋಪ ಬರ್ತದೆ. ವಿವಾಹದ ನಂತರದಲ್ಲಿ ಪುತ್ರನ ಅಪಹರಣ ಆಗ್ತದೆ. ಪುತ್ರನನ್ನು ಕಾಣದೆ ಎಲ್ಲೆಲ್ಲೋ ಬೊಬ್ಬೆ. ಆತನ ತಾಯಿ ಕೂಡ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾಳೆ, ದುಃಖ ಪಡ್ತಾಳೆ. ಪುತ್ರನು ಕಾಣದೇ ಇರುವುದನ್ನು ನೋಡಿ ಆಕೆ ತನ್ನ ಮಾವನಲ್ಲಿ ಹೇಳ್ತಾಳೆ, ನನಗೆ ವ್ರತವನ್ನು ಮಾಡಲಿಕ್ಕೆ ನೀವು ಅವಕಾಶವನ್ನು ಕೊಡಲಿಲ್ಲ. ಆ ಕಾರಣ ಕುಪಿತರಾದಂತಹ ಗಣೇಶ ದೇವರು ನನ್ನ ಪುತ್ರನ ಅಪಹರಣವನ್ನು ಮಾಡಿದರು ಅಂತ. ಆಗ ಆಕೆಯ ಮಾವನಿಗೂ ಕೂಡ ತುಂಬ ಬೇಸರವಾಗ್ತದೆ. ಅಲ್ಲಿಂದ ಮುಂದೆ ಆಕೆ ಪ್ರತಿ ತಿಂಗಳು ಮನೆಯಲ್ಲಿ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಗಣೇಶ ದೇವರು ಬಡ ಬ್ರಾಹ್ಮಣನ ವೇಷದಲ್ಲಿ ಭಿಕ್ಷೆಯನ್ನು ಕೇಳುತ್ತಾ ಅವರ ಮನೆ ಬಾಗಿಲಿಗೆ ಬರ್ತಾರೆ. ಆಗ ಆ ಮನೆಯ ಸೊಸೆ, ಸದ್ಯ ವಿವಾಹವಾದವಳು, ಆ ಬ್ರಾಹ್ಮಣನನ್ನು ಆದರಪೂರ್ವಕವಾಗಿ ಸತ್ಕರಿಸಿ ಹೊಟ್ಟೆ ತುಂಬ ಊಟವನ್ನು ಹಾಕ್ತಾಳೆ. ಆಕೆಯ ಶ್ರದ್ಧೆಯನ್ನು, ಅವಳ ಸೇವೆಯನ್ನು ಕಂಡು ಗಣೇಶ ದೇವರು, ಬ್ರಾಹ್ಮಣನ ವೇಷದಲ್ಲಿದ್ದವರು ಖುಷಿ ಪಡ್ತಾರೆ, ಪ್ರಸನ್ನರಾಗ್ತಾರೆ. ಆಮೇಲೆ ಈ ರೀತಿಯಾಗಿ ಹೇಳ್ತಾರೆ, ನಾನು ನಿನ್ನ ಮೇಲೆ ಪ್ರಸನ್ನನಾಗಿದ್ದೇನೆ, ನಿನಗೆ ಬೇಕಾದ ವರವನ್ನು ಕೇಳಿಕೋ ಅಂತ. ಜಯದೇವನ ಪೌತ್ರನ ಹೆಂಡತಿ ಕೈ ಮುಗಿದು ಈ ರೀತಿಯಾಗಿ ಬೇಡಿಕೊಳ್ತಾಳೆ, ಒಂದು ವೇಳೆ ನೀವು ಪ್ರಸನ್ನರಾಗಿದ್ದಲ್ಲಿ ವಿವಾಹದ ತಕ್ಷಣ ಕಳೆದು ಹೋದಂತಹ ನನ್ನ ಪತಿಯನ್ನು ಹುಡುಕಿಸಿಕೊಟ್ಟು ನನಗೆ ಸೌಭಾಗ್ಯವನ್ನು ಪ್ರದಾನ ಮಾಡಿ ಅಂತ. ಆಗ ಆ ಬ್ರಾಹ್ಮಣ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ, ನಿನ್ನ ಇಚ್ಛೆ ಶೀಘ್ರವಾಗಿ ಪೂರ್ಣವಾಗಲಿ ಅಂತ. ಸ್ವಲ್ಪ ದಿನದ ಬಳಿಕ ಆಕೆಯ ಪತಿ ಮರಳಿ ಬರ್ತಾನೆ. ಜಯದೇವನ ಪೌತ್ರ ವಧು ತನ್ನ ಪತಿಯನ್ನು ಕಂಡು ಖುಷಿ ಪಡ್ತಾಳೆ. ಸಂತೋಷದಿಂದ ಆಕೆ ತನ್ನ ಪತಿಯ ಸಂಗಡ ವ್ರತ ಪೂಜೆಯನ್ನು ಮಾಡ್ತಾಳೆ. 3 ಲೋಕಗಳಿಗೂ ಕಲ್ಯಾಣ, ಸುಖ, ಸಮೃದ್ಧಿ ಮತ್ತು ಸೌಭಾಗ್ಯವನ್ನು ಕೊಡುವ ಈ ವ್ರತವನ್ನು ಎಲ್ಲರೂ ಅವಶ್ಯವಾಗಿ ಮಾಡಬೇಕು ಅಂತ ಜಯದೇವ ಎಲ್ಲರಿಗೂ ತಿಳಿಯ ಹೇಳುತ್ತಾನೆ. ಇದಾಗಿತ್ತು ಇಂದಿನ ವಿಶೇಷ ಸೌಭಾಗ್ಯವನ್ನು ಕರುಣಿಸುವಂತಹ ಜ್ಯೇಷ್ಠ ಮಾಸದ ಸಂಕಷ್ಟಹರ ಚತುರ್ಥಿಯ ವ್ರತ ಮಹಾತ್ಮೆ. ನಾವೆಲ್ಲ ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿ
ಗಣೇಶ ದೇವರ ಕೃಪೆಗೆ ಪಾತ್ರರಾಗೋಣ. ಏಕದಂತ ಗಣಪತಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.